ಮೊದಲಿಗೆ ಮಾಧ್ಯಮ ಹಾಗೂ ಪತ್ರಿಕಾ ಸ್ನೇಹಿತರಿಗೆ ನಮಸ್ಕಾರ. ನನ್ನ ಹೆಸರು ಮುತ್ತು ಅಂತ. ಈ ಚಿತ್ರದ ನಿರ್ದೇಶಕ. RR ಮೂವಿ ಮೇಕರ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗಿದೆ. ಚಿತ್ರ ವೇದಿಕೆ ಮೇಲೆ ರಾಜನಾಗಿರೋ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕಾರ. ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ಹೇಳೋಕ್ಕಾಗ್ತಿಲ್ಲ, ಟೈಮ್ ಅಭಾವದಿಂದ ಕ್ಷಮೆ ಇರಲಿ. ಹಾಗೂ ನಿರ್ಮಾಪಕರು ನಾಗರಾಜ್ BC ಅಂತ ಈ ಚಿತ್ರಕ್ಕೆ. ಈ ಸಿನಿಮಾದಲ್ಲಿ 5 ಹಾಡುಗಳಿದ್ದವು. ಕನ್ನಡದ ಹೆಸರಾಂತ ಗಾಯಕರು ಹಾಡಿದ್ದಾರೆ. ವಿಜಯ್ ಪ್ರಕಾಶ್ ಅವರು, ರಾಜೇಶ್ ಕೃಷ್ಣನ್ ಅವರು, ಅನುರಾಧ ಭಟ್ಟು, ಸುಪ್ರಿಯಾ ಲೋಹಿತು, ಸಮಿತಾ ಮಲ್ನಾಡು ಹಾಗೂ ನವೀನ್ ಅಂತ ಹೊಸಬರು. ಹಾಗೆ 4 ಫೈಟ್ಗಳಿದ್ದವು ಸಿನಿಮಾದಲ್ಲಿ. ಸ್ಟೆಂಟ್ಸ್ ಇದ್ದು ಅಂತ. ಇವತ್ತವರು ಇಲ್ಲ. ವೇದಿಕೆ ಪರವಾಗಿ ನಮ್ಮ ಸಿನಿಮಾ ತಂಡದ ಪರವಾಗಿ ಅವರನ್ನು ಸ್ಮರಿಸ್ತೀನಿ. ಸಿನಿಮಾ ಬಂದ್ಬಿಟ್ಟು ಭರವಸೆ ಅಂತ. ಪ್ರತಿಯೊಬ್ಬ ವ್ಯಕ್ತಿನೂ ಒಂದೊಂದು ರೀತಿಯಲ್ಲಿ ಒಂದು ಭರವಸೆ ಇಟ್ಕೊಂಡಿರ್ತಾನೆ. ಸೋತವನು ಗೆಲ್ಲಬೇಕು, ಗೆದ್ದವನು ಇನ್ನೇನೋ ಸಾಧಿಸ್ಬೇಕು ಅಂತ. ಚಿತ್ರದಲ್ಲಿ ನಾಯಕ ಏನು ಸಾಧಿಸ್ತಾನೆ, ಏನು ನಡೀತೈತೆ, ಹಾಗೂ ಕೆಲವೊಂದು ಒಬ್ಬ ನಾಯಕ ನಟಿಯಿಂದ ಸುತ್ತುವಂಥ ಕತೆ ಅಲ್ಲ ಇದು. ಭರವಸೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ತನ್ನ ಜೀವನದಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಒಂದು ಒಳ್ಳೆಯ ಕತೆ ಇರೋಂಥ ಕತೆ. ಈ ಹಿಂದೆ ನಂದು ಲೇಡೀಸ್ ಬಾರ್ ಎಂಬ ಚಿತ್ರ ರಿಲೀಸ್ ಆಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ತಮ್ಮೆಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಂದ ನನ್ನ ಬೆನ್ತಟ್ಟಿ ಇಲ್ಲಿವರೆಗೆ ಕರ್ಕೊಂಡ್ಬಂದಿದ್ದೀರಾ. ಇದು ನನ್ನ ಮೊದಲನೇ ಹೆಜ್ಜೆ, ಮೊದಲನೇ ಸಿನಿಮಾ. ಕಾರಣಾಂತರದಿಂದ ಸ್ವಲ್ಪ ಬಿಡುಗಡೆ ಸಮಾರಂಭ ಲೇಟ್ ಆಗಿದೆ. ಅದಕ್ಕೆ ನಮ್ಮ ಚಿತ್ರತಂಡದಿಂದ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಏನು ಲೇಡೀಸ್ ಬಾರ್ ಬೆನ್ತಟ್ಟಿ ಬೆಳೆಸಿದಿರೋ ಅದೇ ರೀತಿ ನನ್ನ ಭರವಸೆ ಚಿತ್ರವನ್ನು ನೀವೆಲ್ಲ ಸಪೋರ್ಟ್ ಕೊಟ್ಟು ಬೆಳೆಸ್ತೀರಾ ಅಂತ ನಾನು ಚಿತ್ರತಂಡದ ಭರವಸೆ ಇಟ್ಕೊಂಡಿದ್ದೀನಿ. ಹಾಗೆ ಚಿತ್ರದಲ್ಲಿ ಸುಮಾರು 7 ಬೀಳಿಬದೆ. ಅದ್ರ ಬಗ್ಗೆ ಮಾತಾಡೋ ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತುಗಳನ್ನ ಮುಗಿಸ್ತೀನಿ. ತುಂಬ ಚಿಕ್ಕವನು, ಬೆನ್ತಟ್ಟು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ಕತೆ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ, ಒಂದು ಕ್ರೈಮಿಂದ ಸುತ್ತಕತೆ ಕತೆ. ಬಟ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ. ತಂದೆ ತಾಯಿದಾಗಿರ್ಬೋದು, ಫ್ರೆಂಡ್ಸ್ ಮಧ್ಯೆ ಆಗಿರ್ಬೋದು, ಒಂದು ಭರವಸೆ. ಪ್ರತಿಯೊಬ್ಬರ ಜೀವನ ಒಂದು ಏನು ಭರವಸೆ ಇಟ್ಕೊಂಡು ಅದೇ ಒಂದು ಕತೆ. ಟೈಟ್ಲಲ್ಲೇ ಒಂದು ಕತೆ ಇದೆ ಸರ್, ಅಷ್ಟೇ. ಪ್ರೆಸೆಂಟ್ ಸರ್, ಪ್ರೆಸೆಂಟ್. ಇಲ್ಲ ಸರ್, ಅಂತ ಹೇಳಿದ್ರೆ ಇಲ್ಲ ಸರ್, ಕತೆ ನೋಡೋದೇ ಗೊತ್ತಾಗುತ್ತೆ ನಿಮಗೆ. ದುಡ್ಡು ಏನಕ್ಕೆ ಅಂದ್ರೆ ಕ್ಯಾರೆಕ್ಟರ್ ವೈಸ್ ತೋರಿಸ್ಬಿಡಿದ. ಅವ್ನ ದುರಂಕಾರ, ಅಹಂಕಾರದ ಏನಿರುತ್ತೆ ಅದು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಆ ಕ್ಯಾರೆಕ್ಟರ್ ಮೇಲೆ ಹೋಗಿದೆ ಸರ್. ಆರ್ಟಿಸ್ಟ್ ಹೊಡಿತಾರಲ್ಲ, ಆ ಕ್ಯಾರೆಕ್ಟರ್ ಹಂಗಿರುತ್ತೆ ಅಂತ ಅಷ್ಟೇನಿಲ್ಲ. ಅವನ ಅಹಂಕಾರವೇ ಅವ್ನು ಮಣ್ಣಾಗುತ್ತೆ ಅಂತ ತೋರ್ಸಕ್ಕೆ ಕೊಟ್ಟಿದ್ದೀನಿ ಅಷ್ಟೇ. ಹಾಂ ಸರ್, ಹೌದು. ಅಲ್ಲ, ಅಷ್ಟು ಲೇಟ್ ಆಗಿಲ್ಲ, ಚೂರು ಲೇಟ್ ಆಗಿದೆ ಸರ್. ಸರ್, ಇಲ್ಲಿ ಸ್ವಲ್ಪ ಏನೋ ಕಾರಣಾಂತರದ ಟೆಕ್ನಿಕಲಿ ಡಿಲೇ ಆಗಿದೆ ಸರ್. ಹಾಗಾಗಿ ಸರ್ ಹೀರೋಯಿನ್ ಇದ್ದಾರೆ. ಅವರು ಅದೇ ಇಲ್ಲ, ನಮ್ಮ ಯಾವುದೇ ರೀತಿ ಈಗೋ ಆಗಿರ್ಬೋದು, ಇನ್ನು ಬೇರೆ ರೀತಿ ಕ್ಲಾಶ್ ಆಗಿರ್ಬೋದು, ಯಾವ ರೀತಿ ನಮ್ಮ ಚಿತ್ರತಂಡದಿಂದ ಆಗಿರ್ಬೋದು, ನಟಿಯಿಂದ ಯಾವ್ದು ತೊಂದರೆ ಆಗಿಲ್ಲ. ಸೊ ಅವ್ರು ಬಿಸಿ ಶೆಡ್ಯೂಲ್ ಬರೋಕ್ಕಾಗಿಲ್ಲ ಸರ್, ಅಷ್ಟೇ. ಸರ್, ಬೇರೆ ಸಿನಿಮಾ ಮಾಡ್ತಿದ್ದಾರೆ. ಹಾಗೆ ಅವ್ರು ಬಿಸಿ ಶೆಡ್ಯೂಲಿಂದ ಬರೋಕ್ಕಾಗಿಲ್ಲ ಸರ್, ಅಷ್ಟೇನಿಲ್ಲ. ಏನು ಸಮಸ್ಯೆ ಇಲ್ಲ ಸರ್. ಇಲ್ಲ, ಅದಕ್ಕೇನಾಗಿದೆ ಸಚಿಲ್, ಏನಾಗಿದೆ ಗೊತ್ತಾ ಸರ್, ಇವತ್ತು ಒಬ್ಬ ನಟಿಯರು ಯಾರು ಬಂದಿಲ್ಲ ಅಂದ ತಕ್ಷಣ ಬೇರೆ ರೀತಿ ಗಾಸಿಪ್ ಆಗೋದು ಬೇಡ ಅಂತ ನಾನು ಮುಂಚೆ ಆನ್ಸರ್ ಮಾಡಿದ್ರೆ ಅಷ್ಟೇ, ಇನ್ನೇನಿಲ್ಲ ಸರ್. ಇಲ್ಲ ಸರ್, ಆ ಥರದ್ದೇನಿಲ್ಲ ಸರ್. ಥ್ಯಾಂಕ್ ಯು ಸರ್. ರಿಲೀಸ್ ಆಗಸ್ಟ್ 8ಕ್ಕೆ ಬರೋಣ ಅಂತ ಪ್ಲಾನ್ ಇದೆ ಸರ್. ಆಕ್ಚುಲಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.